ಸ್ನೇಹಿತರೆ, ಫೋನ್ ಪೇ ನಲ್ಲಿ ಡೈಲಿ 10 ರೂಪಾಯಿ ಗೋಲ್ಡ್ ಸೇವಿಂಗ್ಸ್ ನ ನಾವು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಈಗ ಒಂದು ಫೋನ್ ಪೇ ನಲ್ಲಿ ಹೊಸ ಇಂಟರ್ಫೇಸ್ ಬಂದಿದೆ ಸ್ನೇಹಿತರೆ. ಹಳೆ ಇಂಟರ್ಫೇಸ್ ಎಲ್ಲ ಚೇಂಜ್ ಆಗಿದೆ. ಆ ಒಂದು ಹೊಸ ಇಂಟರ್ಫೇಸ್ ನಲ್ಲಿ ಯಾವ ರೀತಿ ನಾವು ಫೋನ್ ಪೇ ನ ಒಂದು ಗೋಲ್ಡ್ ಸೇವಿಂಗ್ಸ್ ನ ಡೈಲಿ 10 ರೂಪಾಯಿನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಫೋನ್ ಪೇ ನ ಒಂದು ಹೊಸ ಅಪ್ಡೇಟ್ ನಲ್ಲಿ ಯಾವ ರೀತಿ ಆಪ್ಷನ್ಸ್ ಗಳು ಚೇಂಜ್ ಆಗಿದೆ, ಏನೇನ ಒಂದು ಇಂಟರ್ಫೇಸ್ ನಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಫೋನ್ ಪೇ ಆಪ್ ನ ಓಪನ್ ಮಾಡಿದ ಮೇಲೆ ನೋಡಬಹುದು ಸ್ನೇಹಿತರೆ, ಸಂಪೂರ್ಣವಾದಂತಹ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಚೇಂಜ್ ಆಗಿದೆ. ಹಲವಾರು ಆಪ್ಷನ್ಸ್ ಗಳು ಇಲ್ಲಿ ಬದಲಾವಣೆ ಆಗಿದೆ. ಇಲ್ಲಿ ನಾವು ಡೈಲಿ ಸೇವಿಂಗ್ಸ್ ನ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಸ್ನೇಹಿತರೆ, ಅಲ್ಲಿಂದ ಮಾಡ್ಕೋಬಹುದು. ಅಲ್ಲಿ ನಿಮಗೆ ತೋರಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸೇವಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಗೋಲ್ಡ್ ಅಂಡ್ NPS ಅಂತ. ಈ ಒಂದು ಸೇವಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಮೈ ಗೋಲ್ಡ್ ವ್ಯಾಲೆಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಮೊದಲ ಬಾರಿ ಓಪನ್ ಮಾಡ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ KYC ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನೆಲ್ಲ ಹಾಕಿಬಿಟ್ಟು ಏನೇನು ಕೇಳುತ್ತೆ ಸ್ವಲ್ಪ ಸಣ್ಣದಂತ ಪ್ರೊಸೆಸ್ ಇರುತ್ತೆ, ಅದನ್ನ ಹಾಕಿಬಿಟ್ಟು ನೀವು KYC ಮಾಡ್ಕೊಳ್ಳಿ. KYC ಮಾಡಿದ ನಂತರದಲ್ಲಿ ಈ ರೀತಿ ನಿಮ್ಮ ಒಂದು ಗೋಲ್ಡ್ ವ್ಯಾಲೆಟ್ ಅನ್ನೋದು ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಡೈಲಿ ಗೋಲ್ಡ್ ಸೇವಿಂಗ್ಸ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಡೈಲಿ ಗೋಲ್ಡ್ ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೋಡ್ಬೋದು. ನಾನು ಆಲ್ರೆಡಿ ಸೇವ್ ಮಾಡಿದ್ದೆ, ಆ ಒಂದು ಮೇಲ್ಗಡೆ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ರೀಸ್ಟಾರ್ಟ್ ಯುವರ್ ಡೈಲಿ ಸೇವಿಂಗ್ಸ್ ಅಂತ ಇಲ್ಲಿ ಬರ್ತಾ ಇದೆ. ನೀವು ಮೊದಲ ಬಾರಿ ಓಪನ್ ಮಾಡಿದ್ರೆ ಸ್ಟಾರ್ಟ್ ಯುವರ್ ಗೋಲ್ಡ್ ಸೇವಿಂಗ್ಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೈಲಿ ಎಷ್ಟನ್ನು ಸೇವ್ ಮಾಡ್ತೀರಾ ಅಂತ. ಇಲ್ಲಿ ನಾನು 10 ರೂಪಾಯಿನ ಸೆಲೆಕ್ಟ್ ಮಾಡಿದ್ದೀನಿ, 30 ರೂಪಾಯಿ ಸೆಲೆಕ್ಟ್ ಆಗಿತ್ತು. 10 ರೂಪಾಯಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಸೆಟಪ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಚೇಂಜ್ ಮಾಡ್ಬೋದು ಸ್ನೇಹಿತರೆ. ನೀವು ಯಾವ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಹಣವನ್ನು ಡೆಬಿಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಈ ರೀತಿ ಅಪ್ಲೈ ಮಾಡಿಬಿಟ್ಟು ಪೇ 10 ಆ್ಯಂಡ್ ಸೆಟ್ ಆಟೋ ಪೇ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ UPI ಪಿನ್ ಅನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. UPI ಪಿನ್ ಕಂಪಲ್ಸರಿ ಹಾಕಲೇಬೇಕು. 6 ಅಂಕೆಗಳ UPI ಪಿನ್ ಅನ್ನು ಹಾಕಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಡೈಲಿ ಗೋಲ್ಡ್ ಸೇವಿಂಗ್ಸ್ ಅನ್ನೋದು ಈ ರೀತಿ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡೈಲಿ ಸೇವಿಂಗ್ಸ್ ಅನ್ನೋದು ಇಲ್ಲಿ ಆಕ್ಟಿವೇಟ್ ಆಯಿತು. ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಾವು ಆ ಸೇವಿಂಗ್ಸ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಯಾವ ರೀತಿ ನೋಡೋದು, ಎಷ್ಟು ಸೇವಿಂಗ್ಸ್ ಆಗಿದೆ, ಯಾವ ರೀತಿ ನಡೀತಾ ಇದೆ, ಆಕ್ಟಿವ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕಾಗಿ ನಾವು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಮೊದಲು ಇಲ್ಲಿ ಹೋಮ್ ಪೇಜ್ನಿಂದ ಕೆಳಗಡೆ ಬಂದ್ಬಿಟ್ಟು ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಸೇವಿಂಗ್ಸ್ ಅಂತ ಏನಿದೆ ಗೋಲ್ಡ್ ಆ್ಯಂಡ್ NPS ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮತ್ತೆ ಡೈಲಿ ಗೋಲ್ಡ್ ಸೇವಿಂಗ್ಸ್ ಅಂತ ಇಲ್ಲಿದೆ, ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ನಾವು ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಸಂಪೂರ್ಣ ಅಂತ ಡೇಟಾ ಇಲ್ಲಿ ಲೋಡ್ ಆಗ್ತಾ ಇದೆ. ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಸೇವ್ ಮಾಡಿರುವಂಥ ಅಮೌಂಟ್ ಎಲ್ಲ ಸೇರಿಸಿದ್ದು ತೋರಿಸ್ತಾ ಇದೆ. ಟೋಟಲ್ 80 ರೂಪಾಯಿ ಸೇವ್ ಆಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ 10 ರೂಪಾಯಿ ಡೈಲಿ ಗೋಲ್ಡ್ ಸೇವಿಂಗ್ಸ್ ಆಕ್ಟಿವ್ ಇರುವಂಥದ್ದು ನೋಡ್ಬೋದು ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಈ ರೀತಿ ನಾವು ಗೋಲ್ಡ್ ಸೇವಿಂಗ್ಸ್ನ ಟ್ರ್ಯಾಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.